ಸರ್ ಹಾಗೇನೆ ಈಗ ಸಾಕಷ್ಟು ಸಾವು ನೋವುಗಳ ಜೊತೆಗೆ ತುಂಬಾ ಮಳೆ ಬಂದಾಗ ಮರಗಳು ಬಿದ್ದೋಗಿರುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಸೊ ಅದನ್ನ ಕ್ಲಿಯರ್ ಆಗಲ್ಲ, 2 ಅವರ್ಸ್ 3 ಅವರ್ಸ್ ಟೈಮ್ ತಗೊಳ್ತಾರೆ. ಯಾಕೆ, ಎಲ್ಲಿ ಫೇಲ್ಯೂರ್ ಆಗ್ತದೆ? ಫಸ್ಟ್ ಫೇಲ್ಯೂರ್ ಮೇಡಮ್ ಮಾತಿಗೆ ನಾನು ಒಂದು ಮಾತು ಸೇರಿಸ್ತೀನಿ. ಮಳೆ ನೀರು ಸರಾಗವಾಗಿ ಹರಿಯೋದಕ್ಕೆ ರಾಜಕಾಲುವೆಗಳು ಕ್ಲೀನ್ ಇರಬೇಕು, ಉಪಕಾಲುವೆಗಳು ಕ್ಲೀನ್ ಇರಬೇಕು, ಅದಕ್ಕೆ ಜೋಡಿಸ್ಕೊಂಡು ಯಾವ್ಯಾವ ಕಾಲುವೆಗಳಲ್ಲಿ ಎಲ್ಲ ಕ್ಲೀನ್ ಇರಬೇಕು. ಮೇಡಮ್ ನಾನು ಗಾಂಧಿನಗರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಿಂದ ಬರ್ತೀನಿ. ಒಂದು ಉಪಕಾಲುವೆ ಯಾವುದಿರುತ್ತೆ, ನಾವು ಫುಟ್ಬಾತ್ ಅಂತೀವಿ, ಫುಟ್ಬಾತ್ ಕೆಳಗಡೆ ಕಾಲುವೆ ಇರುತ್ತಲ್ಲ ಮೇಡಮ್, 8 ವರ್ಷ ಆಗಿದೆ, 8 ವರ್ಷ ಆಗಿದೆ. ಅದ್ರ ಹೂಳೆತ್ತಿ 8 ವರ್ಷ, ಪ್ರತಿ ವರ್ಷ ಬಿಲ್ ಆಗುತ್ತೆ, ಪ್ರತಿ ವರ್ಷ ಬಿಲ್ ಆಗುತ್ತೆ. ರಾಜಕಾಲುವೆ ಕ್ಲೀನ್ ಮಾಡಿ ಒಂದು ಸ್ಪಾಟಲ್ಲಿ 16 ವರ್ಷ ಆಗಿದೆ ಮೇಡಮ್. ಟಿಲ್ ಟುಡೇ ಅದು ಚಿಕ್ಕಪೇಟೆ ನಮ್ಗೆ ಗೊತ್ತಲ್ಲ, ಏನು ಮಾರ್ಕೆಟ್ ಏರಿಯಾ ಇರುತ್ತೆ, ತುಂಬ ಡೆನ್ಸ್ಲಿ ಪಾಪ್ಯುಲೇಟೆಡ್. ಏನು ಮಾಡ್ತಾರೆ ಅಂದರೆ ಆ ಕಾಲುವೆನ 16 ವರ್ಷ 17 ವರ್ಷ ಕಾಲುವೆ ಹೆಸರಲ್ಲಿ ಬಿಲ್ ಮಾಡ್ತಾರೆ, ಹೂಳೆತ್ತಲ್ಲ. ಏನಾಗುತ್ತೆ, ಚಿಕ್ಕಪೇಟೆ ಗಾಂಧಿನಗರ ವ್ಯಾಪಾರಸ್ಥರ ಜಾಗದಲ್ಲಿ ಏನಕ್ಕೆ ನೀರು ತುಂಬುತ್ತೆ ಅಂದರೆ ಮೇನ್ ಕಾರಣ ಇದು. ಸೊ ಇಲ್ಲಿ ಕಾಂಟ್ರಾಕ್ಟರ್ಗಳು, ಅಧಿಕಾರಿಗಳು, ನಮ್ಮನ್ನ ಆಳೋ ರಾಜಕಾರಣಿಗಳು ಎಲ್ಲರೂ ಇನ್ವಾಲ್ವ್ಮೆಂಟ್ ಇದೆ. ಸತ್ತಾಗ ಯಾರು ಬರಲ್ವಲ್ಲ ಸರ್? ಮೇಡಮ್ ಸತ್ತಾಗ ನಿನ್ನೆ ಹೋಗಿದ್ರಲ್ಲ ಮುಖ್ಯಮಂತ್ರಿ, ಸತ್ತಾಗ ಇವ್ರ ನಾಟಕ ಸ್ಟಾರ್ಟ್ ಆಗುತ್ತೆ ಮುಖ್ಯಮಂತ್ರಿದು. ಅಧಿಕಾರಿಗಳು ಬೈಯೋದು, ಅಧಿಕಾರಿಗಳ ಮೇಲೆ ದರ್ಪ ತೋರಿಸೋದು, ಇದು ನಾಟಕ ಮಾಡ್ತಾ ಇದಾರೆ ಅಂತ ಇವತ್ತಿನ ಸೋಷಿಯಲ್ ಮೀಡಿಯಲ್ಲಿ ಗೊತ್ತಾಗಲ್ಲ ಮೇಡಮ್ ಜನಕ್ಕೆ. ಇವರು ಇನ್ನೂ 40 ವರ್ಷದ ಹಿಂದೆ ಏನು ನಾಟಕ ಮಾಡ್ತಾ ಇದ್ರು, ಟಿಲ್ ಟುಡೇ ಅದೇ ನಾಟಕ ಮಾಡ್ತಾವ್ರೆ. ಸತ್ತ ಮೇಲೆ ಹೋದ್ರೆ ಏನು ಬಂತು? ಇಲ್ಲ ತಿಥಿ ಊಟ ಏನಾರು ಹಾಕಿಸ್ತೀರಾ ಇವ್ರ ಜನಕ್ಕೆ? ಪರಿಹಾರ ಕೊಟ್ಬಿಟ್ರೆ 5 ಲಕ್ಷ ಪರಿಹಾರ ಸಾಕಾ? ಸಾಕಷ್ಟು ಕನಸುಗಳನ್ನ ಕಟ್ಟಿರ್ತಾರೆ. ನಿನ್ನೆ ಹೇಳ್ತೀನಿ, ಆ ಕಾಂಪೌಂಡ್ ಕೆಳಗಡೆ ಯಾರಿದ್ರು ವ್ಯಾಪಾರಸ್ಥರು, ಪಾಪ ಅವ್ರಿಗೂ ಶ್ರದ್ಧಾಂಜಲಿ ಆಗ್ಬಾರ್ದಾಗಿತ್ತು. 52 ಜನ ಕೇರಳದಿಂದ ಟೂರಿಸ್ಟ್ ಬಂದಿರಂತೆ. ಅದರಲ್ಲಿ 2 ಮೇಡಮ್ ಮಳೆ ಜೋರು ಬಂದಿದ್ದ ತಕ್ಷಣ ಟಾರ್ಪಾಲ್ ಹಾಕಿದ್ರಂತೆ, ಕೆಳಗಡೆ ಹೋಗೋ ರಸ್ತೆ ಮೇಡಮ್ ಜೀವ ಹೋಯ್ತು. ಇವರು ಹಿಂಗೆ ಹೋದ ವರ್ಷ IPL ಏನು ಇವ್ರದ್ದು ಈ ನಾಟಕ ಮಾಡಿದ್ರು, IPL ಟೈಮಲ್ಲಿ 11 ಜೀವ ಹೋಯ್ತಲ್ಲ. ಹೌದು. ಅದಕ್ಕೆ ಇವ್ರ ಕಡೆಯಿಂದ ಅಟ್ಲೀಸ್ಟ್ ಒಂದು ಕನ್ಸರ್ನ್ಗಾದ್ರು ಅವ್ರ ಮನೆಗಳಿಗೆ ಹೋಗಿ ಮೀಟ್ ಮಾಡಿ ಯಾರು ಸತ್ತಿದ್ದಾರೆ ಅವ್ರಿಗೊಂದು, ಇವ್ರಿಗೆ ಏನಾಗುತ್ತೆ ಅಂತ ಕಪ್ಪಿಡಬೇಕಾಗಿತ್ತು. ಕಪ್ಪಿಡ್ದು ಆ ವಿಜೃಂಭಣೆನ 11 ಜೀವ ಹೋಯ್ತು, ಯಾರಿಗೂ ಅದ್ರ ಬಗ್ಗೆ ಅಟ್ಲೀಸ್ಟ್ ಮಿನಿಮಮ್ ಕನ್ಸರ್ನ್ ಇಲ್ಲ. ಇನ್ಮೇಲೆ ಆಗಬಾರ್ದಪ್ಪ, ಎತ್ತಿ ಪೊಲೀಸ್ ಆಫೀಸರ್ ಮೇಲೆ ಹಾಕ್ಬಿಡೋದು, ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡೋದು, ಸಂಬಂಧಪಟ್ಟ ಪಾಪ ಯಾರೋ ಇರ್ತಾರೆ ಕೆಲಸವರು ಅವ್ರನ್ನ ಸಸ್ಪೆಂಡ್ ಮಾಡೋದು, ಅವ್ರಿಗೆ ತೊಂದರೆ ಕೊಡೋದು. ಇವ್ರು ಮಾತ್ರ ಸೇಫ್, ಇವ್ರ ಸೀಟು ಇವ್ರು ಸೇಫ್ ಆಗಿದ್ದರೆ ಸಾಕು. ಸೊ ಇದು ಏನಾಗುತ್ತೆ ಅಂದರೆ ಜನಗಳ ಇನ್ವಾಲ್ವ್ಮೆಂಟು, ನಾನು ಹೇಳ್ತೀನಿ ಜನಗಳದ್ದು ಇನ್ವಾಲ್ವ್ಮೆಂಟ್ ಬೇಕು ಮೇಡಮ್. ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಜನ, ಎವ್ರಿಥಿಂಗ್ ಟೇಕನ್ ಫಾರ್ ಗ್ರಾಂಟೆಡ್, ಎಲ್ಲದಕ್ಕೂ ಎಕ್ಸ್ಕ್ಯೂಸ್ ಇದೆ ಜನರ ಹತ್ರ. ಜನ ಹೋಗ್ಲಿ ಬಿಡು ಅನ್ನೋ ಮನೋಭಾವದಿಂದ ಆಚೆ ಬರೋದು. ಇವತ್ತು ಪ್ರಶ್ನೆ ಮಾಡಿದ್ರೆ ಉತ್ತರ ಸಿಗುತ್ತೆ ಮೇಡಮ್. ಇದಕ್ಕೆ ನಾನೇ ಜೀವಂತ ಸಾಕ್ಷಿ. ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಪ್ರಶ್ನೆ ಮಾಡಿದ್ರೆ 24 ಗಂಟೆ ಕ್ಲಿಯರ್ ಮಾಡ್ತಾರೆ. ಸೊ ಪ್ರಶ್ನೆ ಮಾಡೋ ವಿಧಾನ ಇದೆ, ಎಲ್ಲಿ ಪ್ರಶ್ನೆ ಮಾಡಬೇಕು ಅದು ಜನಕ್ಕೆ ಗೊತ್ತಿರಬೇಕು. ಜನ ಏನು ಮಾಡ್ತೀವಿ ಅಂದರೆ ನಾವು ನಮ್ಮ ಡ್ಯೂಟಿ ಅಲ್ಲ. ಫಸ್ಟು ಕಸದ ಸಮಸ್ಯೆ ಮೇಡಮ್, ಕಸದ ಸಮಸ್ಯೆ ಎಷ್ಟು ದೊಡ್ಡ ಇದು ಅಂದರೆ, ಈ ಕಸ ಒಂದು ದಿನ ಕ್ಲೀನ್ ಮಾಡಿಲ್ಲ ಅಂದರೆ ಅದು ಚೇಂಬರ್ಸ್ ಎಲ್ಲ ಕಡೆ ನೀರು ಹರಿಯೋ ಜಾಗದಲ್ಲೂ ಕಚ್ಕೊಳ್ಳುತ್ತೆ. ಅದನ್ನು ತೆಗೆಯೋದಕ್ಕೆ ಬಿಲ್ ಎತ್ತುತ್ತಾರೆ, ಅದಕ್ಕೂ ಕಾಸು ಕಟ್ತೀವಿ ನಾವು. ಇವ್ರು ಕಸ ಹಾಕೋದಕ್ಕೂ ನಾವೇ ಕಾಸು ಕಟ್ತೀವಿ, ಅದೊಂದು ದೊಡ್ಡ ಮಾಫಿಯಾ. ಮತ್ತು ಈ ಹೂಳೆತ್ತೋದು ಅದರಲ್ಲೊಂದು ಮಾಫಿಯಾ. ಸೊ ಏನಾಗ್ತಾ ಇದೆ ಅಂದರೆ ಇವರು ಬುದ್ಧಿ ಇದು ಮಾಡ್ತಾರ, ಇಲ್ಲಿ ದುಡ್ಡು ಮಾಡೋದಕ್ಕೆ ಅನಿಸುತ್ತೆ ಮೇಡಮ್, ಈ ಥರದ್ದು ಒಂದು ದಾರಿ ಹುಡುಕುತ್ತಾರೆ. ದುಡ್ಡು ಮಾಡ್ಕೊಳ್ಳಿ, ದುಡ್ಡು ಎಲ್ಲರಲ್ಲೂ ತಿಂತಾ ಇದ್ರೆ ದುಡ್ಡು ಮಾಡಿ ಹಾಳಾಗೋಗ್ಲಿ. ಆದ್ರೆ ಜನಸಾಮಾನ್ಯರ ಪ್ರಾಣ ತೆಗೆಯೋ ತನಕ ಬರ್ತಾರಲ್ಲ. ಹೌದು, ಜನಸಾಮಾನ್ಯರ ಪ್ರಾಣಕ್ಕೆ ಬೆಲೆನೇ ಇಲ್ವಲ್ಲ, ಜನಸಾಮಾನ್ಯರು ಸತ್ತೋದ ಮೇಲೆ ಬರ್ತಾರಲ್ಲ. ನೀವು ಒಂದು ನೋಡಿದ್ದೀರಾ ಮೇಡಮ್, ಒಂದು ಕಾಂಪೌಂಡ್ ಬಿತ್ತು 7 ಜನ ಸತ್ತೋರು. ಬಿನಿ ಮಿಲ್ ಗೊತ್ತಲ್ಲ? ಹೌದು, ಬಿನಿ ಮಿಲ್ಲಲ್ಲಿ ದೊಡ್ಡ ಗೋಡೆ ಬಿದ್ದೋಯ್ತು. ಅದೃಷ್ಟವಶಾತ್ ಯಾರೋ ಗೋಡೆ ಕೆಳಗಡೆ ಇಲ್ಲ. ಸುಮಾರು ಲೇಬರ್ ಕ್ಲಾಸ್ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೌದು, ಸುಮಾರು ಒಂದು 50-100 ಜನ ಕಾಂಪೌಂಡ್ ಕಡೆ ನಡ್ಕೊಂಡು ಹೋಗ್ತಾರೆ, ಬಿದ್ದೋಯ್ತು. ಬೈ ಗಾಡ್ ಗ್ರೇಸ್ ಅದು ಏನಂದರೆ ಯಾರು ಏನೂ ಆಗಿಲ್ಲ, ಹೆಚ್ಚು ಕಮ್ಮಿ ಆಗಿಲ್ಲ. ಈ ಥರದ್ದು 100 ನಿದರ್ಶನಗಳಿದ್ದಾವೆ. ಅಲ್ಲಿ ಸಾವಾಯಿತು, ಅಲ್ಲಿ ಇಂಟೆನ್ಷನ್ನು ನಮ್ಮದೆಲ್ಲ ಡೈವರ್ಟ್ ಅಲ್ಗಾಯಿತು, ನಮ್ಮದು ಇದಾಯಿತು. ಎಲ್ಲೆಲ್ಲ ಆಗಿಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಸಾಕಷ್ಟಿದೆ ಮೇಡಮ್. ನೀವು ತಗ್ಗು ಪ್ರದೇಶಗಳಲ್ಲಿ ಇವತ್ತು ಮನೆಗಳು ಕಳ್ಕೊಂಡ್ರು, ಎಲ್ಲ ನೀರು ನುಗ್ತಾ ಇದೆ. ಬಟ್ ಏನು ಅಂದರೆ ಕರೆಕ್ಟಾಗಿ ಮಳೆಗಾಲ ಇನ್ನೊಂದು ತಿಂಗಳಿದೆ ಅಂದರೆ ಇವ್ರು ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಆವಾಗಲೇ ಪೈಪ್ ಚೇಂಜ್ ಮಾಡೋದು, ಆವಾಗಲೇ ರೋಡ್ ಹಳ್ಳ ಮಾಡೋದು. ಅದು ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಕ್ಸಾಂಪಲ್ಗೆ ಹೇಳ್ತಾರೆ, ಬರೀ ಅದನ್ನೇ ಫೋಕಸ್ ಮಾಡ್ತಾನೆ ಅಂತಲ್ಲ, 300 ಮೀಟರ್ ರಸ್ತೆ ಹಾಕೋದಕ್ಕೆ 1 ವರ್ಷ ತಗೊಂತಾರೆ ಮೇಡಮ್. ಆ ಪೈಪ್ ಲೈನ್ ಚೇಂಜ್ ಮಾಡಿ ರಸ್ತೆ ಕಂಪ್ಲೀಟ್ ಮಾಡೋಕ್ಕೆ 1 ವರ್ಷ, ಒಂದೊಂದು ವರ್ಷ ಮಾಡ್ತಾರೆ. 6 ತಿಂಗಳು 8 ತಿಂಗಳು ಮಾಡ್ತಾರೆ. ನೀರು ಎಲ್ಲೋ ಹೋಗುತ್ತೆ, ಎಲ್ಲ ಕಡೆ ಬ್ಲಾಕ್ ಆದರೆ ಮಳೆ ನೀರು ಬಂದಾಗ ಅನಾಹುತ ಆಗದಿರ ಇರ್ತಾ. ಒಂದು ಗುಂಡಿ ಮುಚ್ಚೋದಕ್ಕೆ ಅವ್ರು 1 ಲಕ್ಷ ಇಲ್ಲ 10 ಲಕ್ಷ ಕೊಡಿ ಗುಂಡಿ ಮುಚ್ಚಿ ಹೋಗ್ಲಿ, ಬೇಕಾದ್ರೆ ನೀವು 1 ಕೋಟಿ ಬಿಲ್ ಮಾಡ್ಕೊಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.